ಶುಗರ್ ಇರೋರು ರೈಸ್ ತಿನ್ಬೋದಂತ ಹೇಳಿದ್ದೀರಲ್ಲ, ಅದ್ರ ಹಿಂದ್ಗಡೆ ಏನು ಸೈನ್ಸ್ ಇದೆ? ಹೌದು, ಇದ್ರ ಹಿಂದ್ಗಡೆ ಸೈನ್ಸ್ ಇದೆ. ನೋಡಿ, ಅನ್ನ ತುಂಬ ಒಳ್ಳೆಯದು, ಅಕ್ಕಿ ತುಂಬ ಒಳ್ಳೆಯದು. ಆದರೆ ಡಯಾಬಿಟಿಸ್ನವ್ರಿಗೆ ಯಾಕೆ ಅದು ಒಳ್ಳೇದಲ್ಲ ಅಂತ ಹೇಳಿದ್ರೆ, ಜಲ್ದಿ ಕ್ವಿಕ್ ಅಬ್ಸರ್ಷನ್, ಜಲ್ದಿನೇ ಹೀರ್ಕೊಂಬಿಡುತ್ತೆ, ಆಯಿತಾ? ಇಂಟೆಸ್ಟೈನಿಂದ ಮತ್ತು ರಕ್ತಕ್ಕೆ ಸೇರ್ಕೊಂಬಿಡುತ್ತೆ. ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಇರ್ತೀವಿ, ಅದು ಭಾರಿ ಫಾಸ್ಟ್ ಅದು. ಅದನ್ನು ನಾವು ಕಡಿಮೆ ಮಾಡಬೇಕು. ಸೊ ಇದ್ರ ಬಗ್ಗೆ ರಿಸರ್ಚ್ ಆಗಿದೆ. 2 ಮೆಥಡ್ ಇದೆಮ್ಮ. ಒಂದು, ನಾನು ಲಾಸ್ಟ್ ಟೈಮ್ ಹೇಳಿದ್ದು ಪಾಟ್ ಮೆಥಡಲ್ಲಿ. ಅನ್ನ ಕುದಿಬೇಕಾದ್ರೇ ನೀವೇನು ಮಾಡಿ, 1 ಚಮಚ ಕೊಬ್ಬರೆಣ್ಣೆ ಹಾಕಿ ಅಂತ ಹೇಳಿದ್ದೆ. ನೀವು ಕೊಬ್ಬರೆಣ್ಣೆನಾದರೂ ಹಾಕ್ಬೋದು ಅಥವಾ 1 ಚಮಚ ತುಪ್ಪನಾದರೂ ಹಾಕ್ಬೋದು. ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್. ಒಟ್ಟಲ್ಲಿ ಕೊಬ್ಬಿನ ಅಂಶ ಇರಬೇಕು, ಫ್ಯಾಟ್ ಇರಬೇಕು. ಅದನ್ನ ನಾವು ಹಾಕಿದಾಗ ಎಂತ ಆಗುತ್ತೆ ಅಂತ ಹೇಳಿದ್ರೆ, ಇದರಲ್ಲಿರೋವಂಥ ಒಂದು ಏನು ಅಮೈಲೋಸ್ ಇದೆ, ಸೊ ಅಮೈಲೋಸ್ ಮತ್ತು ಅಮೈಲೋಪೆಕ್ಟಿನ್ ಅಂತ ಏನಿದೆ, ಅದು ಜೆಲಟೈನೈಸೇಷನ್ ಅಂತ ಆಗುತ್ತೆ. ಈ ಜೆಲಟೈನೈಸೇಷನ್ನಿಗೆ ಈ ಫ್ಯಾಟ್, ನಾವು ಏನು ಎಣ್ಣೆ ಅಥವಾ ತುಪ್ಪ ಹಾಕ್ತೀವಿ, ಇದು ಕೋಟಿಂಗ್ ಮಾಡುತ್ತೆ. ಓಕೆನಾ? ಕೋಟಿಂಗ್ ಮಾಡಿಕೊಂಡು ಏನಾಗುತ್ತೆ, ಒಂದು ರೆಸಿಸ್ಟೆಂಟ್ ಸ್ಟಾರ್ಚ್ ಥರ ಬಿಹೇವ್ ಮಾಡುತ್ತೆ. ಏನಿದು ರೆಸಿಸ್ಟೆಂಟ್ ಸ್ಟಾರ್ಚ್ ಅಂದರೆ, ಇದು ಕರಳಲ್ಲಿ ಯಾವಾಗ ಹೋಗುತ್ತೆ, ನಮ್ಮ ಸಣ್ಣ ಕರಳಲ್ಲಿ ಕ್ವಿಕ್ಕಾಗಿ ಅಬ್ಸರ್ವ್ ಆಗ್ತಿತ್ತಲ್ಲ ಮುಂಚೆ ಅನ್ನ ತಿಂದಾಗ, ಈಗ ಇದು ಕೋಟೆಡ್ ಇರೋದರಿಂದ ಹಾರ್ಡ್ ಆಗುತ್ತೆ. ಅದರಿಂದ ಅದು ಇಂಟೆಸ್ಟೈನಲ್ಲಿ ಫಾಸ್ಟಾಗಿ ಜಲ್ದಿ ಅಬ್ಸರ್ಷನ್ ಆಗೋದಿಲ್ಲ. ಸೊ ಗ್ಲೈಸೆಮಿಕ್ ಇಂಡೆಕ್ಸ್ ಆಟೋಮೆಟಿಕಲಿ ಕಡಿಮೆ ಆಗ್ತಾ ಬರುತ್ತೆ. ಒಂದು, ಇನ್ನೊಂದು ಮೆಥಡಲ್ಲಿ ನಾನೇನೇನು ಹೇಳಿದ್ದೆ ಅಂತೇಳಿ, ಅನ್ನ ಮಾಡಿಟ್ಟು 24 ಗಂಟೆ ಅದು ಫ್ರಿಜ್ಜಲ್ಲಿ ಇಡಬೇಕು, ಫ್ರೀಸ್ ಮಾಡಬೇಕು. ಆ ಫ್ರೀಸ್ ಮಾಡಿರೋ ಅನ್ನನ ನೆಕ್ಸ್ಟ್ ಡೇ 24 ಗಂಟೆ ಆದಮೇಲೆ ಮತ್ತೆ ರೀಹೀಟ್ ಮಾಡಿ ನೀವು ಯೂಸ್ ಮಾಡೋದ್ರಿಂದ ಕೂಡ ಅದು ರೆಟ್ರೋಗ್ರೇಡೇಷನ್ ಅಂತ ಕರಿತೀವಿ. ಈ ರೆಟ್ರೋಗ್ರೇಡೇಷನಿಂದ ಎಂತ ಆಗುತ್ತೆ ಅಂತ ಹೇಳಿದ್ರೆ, ರೀಕ್ರಿಸ್ಟಲೈಸೇಷನ್ ಆಗುತ್ತೆ. ಮತ್ತು ಒಂದು ಈ ಜಲ್ದಿ ಅಬ್ಸರ್ವ್ ಆಗಬೇಕಾಗಿತ್ತಲ್ಲ ಕರಳಿಗೆ, ಇಂಟೆಸ್ಟೈನಲ್ಲಿ, ಅದೇ ಎಸ್ಪೆಷಲಿ ಡಿಯೋಡಿನಮ್ಮಲ್ಲಿ ಮೊದಲನೇ ಪಾರ್ಟ್ ಆಫ್ ಸಣ್ಣ ಕರಳು, ಅದರಲ್ಲಿ ಏನು ಜಲ್ದಿ ಕ್ವಿಕ್ ಅಬ್ಸರ್ಷನ್ ಆಗಬೇಕಾಯಿತು, ಅದಾಗೋದಿಲ್ಲ. ಆದ್ದರಿಂದ ನೀವು ಇವೆರಡು ಮೆಥಡ್ ಮಾಡ್ಬೋದು. ಅನ್ನ ತಿನ್ಬೋದು, ತಿನ್ನಬಾರ್ದು ಅಂತನಿಲ್ಲ. ಅದರಲ್ಲೂ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರೋವಂಥ ಅನ್ನಗಳು, ಎಸ್ಪೆಷಲಿ ಕೆಂಪಕ್ಕಿ ಅಥವಾ ರಾಜಮುಡಿ ಅಕ್ಕಿ ಅಂತ ಏನು ಕರಿತಿರೋದು, ಸೊ ಇದೆಲ್ಲ ಭಾರಿ ಒಳ್ಳೆಯದು. ನಾನು ಈ ಅನ್ನದಕ್ಕಿಂತನೂ ನೀವು ಯೂಶ್ವಲಿ ಇಡ್ಲಿ ದೋಸೆಗೆ ಅಕ್ಕಿಗಿಂತನೂ ಬಾರ್ಲಿ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅದು ಬಾರ್ಲಿ ತುಂಬಾ ಒಳ್ಳೆಯದು, ಯಾಕಂದರೆ ತುಂಬ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್. ನಿಮಗೆ ಸಿರಿಧಾನ್ಯಗಳಕ್ಕಿಂತನೂ ಕಡಿಮೆ ಇರುವಂಥ ಗ್ಲೈಸೆಮಿಕ್ ಇಂಡೆಕ್ಸ್ ಅದು ಬಾರ್ಲಿ ತುಂಬ ಒಳ್ಳೆಯದು. ನೀವು ಎಲ್ಲ ಸೀಸನಲ್ಲೂ ಎಲ್ಲ ಖಾದ್ಯ ಮಾಡಿಕೊಂಡು ಕೂಡ ಬಳಸ್ಬೋದು. ರೊಟ್ಟಿ ಮಾಡ್ಬೋದು, ಇಡ್ಲಿ ಮಾಡ್ಬೋದು, ದೋಸೆ ಮಾಡ್ಬೋದು, ಅದರಲ್ಲೂ ಅನ್ನ ಮಾಡ್ಬೋದು, ಉಪ್ಪಿಟ್ಟು ಮಾಡ್ಬೋದು, ಮೊಸರನ್ನ ಮಾಡ್ಬೋದು, ಅದ್ರ ಜೊತೆಗೆ ಪಡ್ಡು ಮಾಡ್ಬೋದು ಅಲ್ವಾ. ಸಾಕಷ್ಟು ಖಾದ್ಯಗಳನ್ನ ಬಾರ್ಲಿಯಲ್ಲಿ ಮಾಡ್ಬೋದು. ಅದರಿಂದ ಅನ್ನ ಒಂದೇ ಸೊಲ್ಯೂಷನ್ ಅಲ್ಲ. ಸೊ ಅನ್ನ ತಿನ್ನಲೇಬೇಕು ಅನ್ನೋರು ಈ ರೀತಿ ವಿಧಾನನ ಬಳಸಿ ಬೇಕಾದ್ರೆ ಅನ್ನನ ಬಳಸ್ಬೋದು.